ಹಲೋ ಸ್ನೇಹಿತರೆ, ವೆಲ್ಕಮ್ ಎಲ್ಲರಿಗೂ. ಡಾಕ್ಟರ್ ಗುರುರಾಜ್ ಇಲ್ಲಿ. ನಮ್ಮ MGF ವೆಲ್ನೆಸ್ ಸೆಂಟರ್ ಕೃಷ್ಣಮೂರ್ತಿಪುರಂ, ಈ ಜಯನಗರ ರೈಲ್ವೆ ಗೇಟ್ ಬರುತ್ತೆ. ನೀವು ನೋಡ್ಬೋದು, ಜಯನಗರ ರೈಲ್ವೆ ಟ್ರ್ಯಾಕ್ ಇದೆ, ಅದರ ಆಪೋಸಿಟ್ ಅಲ್ಲಿ ಬ್ರಿಡ್ಜ್ ಇದೆ. ಅಲ್ಲಿ ಫ್ಯಾಷನ್ ಫ್ಯಾಕ್ಟರಿ ಕಾರ್ನರ್ ಅಲ್ಲಿ ದೊಡ್ಡ ಫ್ಯಾಷನ್ ಫ್ಯಾಕ್ಟರಿ, ಹಿಂದೆ ಇದನ್ನ ಬ್ರ್ಯಾಂಡ್ ಫ್ಯಾಕ್ಟರಿ ಅಂತಿದ್ರು. ಅದರ ಪಕ್ಕದಲ್ಲೇ ಮೆರಿಡಿಯನ್ ವಾಸ ಫೌಂಡೇಶನ್ MGF ವೆಲ್ನೆಸ್ ಸೆಂಟರ್ ಇದೆ. ನೀವು ಗೂಗಲ್ ಮಾಡ್ಬೋದು, MGF ವೆಲ್ನೆಸ್ ಸೆಂಟರ್ ಅಂತ ಗೂಗಲ್ ಮಾಡಿದ್ರೆ ನಿಮಗೆ ನಮ್ಮ ಸೆಂಟರ್, ನಮ್ಮ ಫೌಂಡೇಶನ್ ನ ಡೀಟೇಲ್ಸ್ ಸಿಗುತ್ತೆ ಅಂಡ್ ಮ್ಯಾಪು ಸಿಗುತ್ತೆ. ನೀವು ಅದನ್ನ ನೋಡ್ಕೊಂಡು ಇಲ್ಲಿಗೆ ಬರ್ಬೋದು. ಇವತ್ತು ನಾನು ನಮ್ಮ ಸೆಂಟರ್ ಅಲ್ಲಿ ಮಾಡ್ತಾ ಇರುವಂತ ಒಂದು ವಿಶೇಷ ಪ್ರಕಾರದ ಒಂದು ಸ್ಕ್ಯಾನಿಂಗ್ ಪ್ರೊಸೀಜರ್. ಇದಕ್ಕೆ ಬಯೋವೆಲ್ ಸ್ಕ್ಯಾನ್ ಅಂತೀವಿ. 10 ಬೆಟ್ಟಗಳಲ್ಲಿ ಮಾಡಬಹುದಾಗಿರುವಂತಹ ಒಂದು ಸ್ಕ್ಯಾನ್. ಇದು ವೆರಿ ಸಿಂಪಲ್ ಸ್ಕ್ಯಾನ್. ಇದ್ರದ್ದೊಂದು ಡೆಮೋ ನಿಮಗೆ ತೋರಿಸ್ತೇನೆ. ಯಾವ ರೀತಿ ಸ್ಕ್ಯಾನ್ ಮಾಡ್ತೇವೆ, ಅದರಲ್ಲಿ ಏನೇನು ಮಾಹಿತಿ ಸಿಗುತ್ತೆ, ಅದರ ಡೆಮೋ ಒಂದು ನೋಡೋಣ ಬನ್ನಿ. ವೆಲ್ಕಮ್ ಅಗೇನ್ ಎಲ್ಲರಿಗೂ. ಬನ್ನಿ, ಇದು ನಮ್ಮ ಫೌಂಡೇಶನ್. ಬನ್ನಿ, ಆ ಸ್ಕ್ಯಾನಿಂಗ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಬಯೋವೆಲ್ ಎಕ್ವಿಪ್ಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಇದೇ ಬಯೋವೆಲ್ ಡಿವೈಸ್ ಅಂದರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಸೈಂಟ್ ಪೀಟರ್ಸ್ಬರ್ಗ್. ಇನ್ವೆನ್ಷನ್ ಅಂಡ್ ಮ್ಯಾನುಫ್ಯಾಕ್ಚರ್ ಇಸ್ ಫ್ರಮ್ ಸೈಂಟ್ ಪೀಟರ್ಸ್ಬರ್ಗ್, ರಷ್ಯಾ. ಡಾಕ್ಟರ್ ಕಾನ್ಸ್ಟಂಟಿನ್ ಕೊರಟ್ಕೋವ್ ಅವರು ಮಾಡಿರೋದು. ದ ಡಿವೈಸ್ ಲುಕ್ಸ್ ಸಿಂಪಲ್, ಆದರೆ ಇದರ ರಿಸಲ್ಟ್ಸು ವೆರಿ ವೆರಿ ಪವರ್ಫುಲ್. ಬನ್ನಿ, ಇದ್ರ ಸ್ಕ್ಯಾನಿಂಗ್ ಪ್ರೊಸೀಜರ್ಸ್ ನೋಡೋಣ. ಈಗ ಸಾಫ್ಟ್ವೇರ್ ಮೂಲಕ ನಾವು ಈ ಬಯೋವೆಲ್ ಸ್ಕ್ಯಾನ್ ಮಾಡೋಣ. ಅಂಡ್ ಇಟ್ ಡಸಂಟ್ ಟೇಕ್ ಮಚ್ ಟೈಮ್. ಇಟ್ಸ್ ವೆರಿ ಈಸಿ, ನಾನ್ ಇನ್ವೇಸಿವ್, ಹಾಗೂ ಯಾವುದೇ ತರ ಇದರಲ್ಲಿ ಇನ್ವೇಸಿವ್ ಪ್ರೋಸೆಸ್ ಇರಲ್ಲ, ಬ್ಲಡ್ ಬರಲ್ಲ. ಅಂಡ್ ಅಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಈ ಡಿವೈಸ್ ಇಸ್ ಕಂಪ್ಲೀಟ್ಲಿ ಸೇಫ್. ಓಕೆ, ಸ್ಕ್ಯಾನಿಂಗ್ ಪ್ರೋಸೆಸ್ ಅತ್ಯಂತ ಸರಳ, ಸಿಂಪಲ್ ಆಗಿರುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಪ್ಲೇಸ್ ದ ಫಿಂಗರ್ಸ್, ಬೇರೆ ಏನೂ ಇಲ್ಲ. ಅಫ್ಕೋರ್ಸ್ ಕೆಲವೊಂದು ಫಾರ್ಮಾಲಿಟೀಸ್ ಎಲ್ಲ ಇರುತ್ತೆ, ಅದೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಬಟ್ ಯು ಜಸ್ಟ್ ಪ್ಲೇಸ್ ಅ ಫಿಂಗರ್ ಅಂಡ್ ನೋಡಿ, ಸ್ಕ್ಯಾನಿಂಗು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ಫಿಂಗರ್ ಕಂಪ್ಲೀಟೆಡ್, ದೆನ್ ದಿಸ್ ಇಸ್ ಮೈ ಇಂಡೆಕ್ಸ್ ಫಿಂಗರ್. ಅದೇ ರೀತಿ ಎಲ್ಲ 10 ಫಿಂಗರ್ಸ್ ಅಲ್ಲಿ ಕಂಪ್ಯೂಟರ್ ನೀವು ಕಾಣಿಸ್ತಾ ಇರ್ಬೋದು. ಇದು ಕಂಪ್ಲೀಟ್ ಫಿಂಗರ್ದು ಏನ್ ಎಲೆಕ್ಟ್ರಾನ್ ಎಮಿಷನ್ಸ್ ಇದೆ ಅದು ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗ್ತದೆ. ನಾವೀಗ ತಗೊಂಡಿದ್ದ ರಿಪೋರ್ಟ್ ಸರ್ವರ್ಗೆ ಹೋಗಿ ಸರ್ವರ್ ಇಂದ ಬಂದಾಯ್ತು. ಸೊ ರಿಪೋರ್ಟ್ ಬಂದ್ಮೇಲೆ ಅದರಲ್ಲಿ ನಮಗೆ ಏನೇನು ಡೀಟೇಲ್ಸ್ ಸಿಗುತ್ತೆ ಅಂದ್ರೆ, ಒಂದು ಟೋಟಲ್ ಎನರ್ಜಿ ಲೆವೆಲ್ಸ್, ನಮ್ಮ ದೇಹದಲ್ಲಿರುವಂತ ಟೋಟಲ್ ಎನರ್ಜಿ ಲೆವೆಲ್ಸ್. ಇಮಿಡಿಯೇಟ್ ಆಗಿ ನಮ್ಮ ಲೈಫ್ ಸ್ಟೈಲ್, ಫಾರ್ ಎಕ್ಸಾಂಪಲ್ ಜಾಯಿಂಟ್ಸ್ ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಅಥವಾ ಮಸ್ಕ್ಯುಲೋಸ್ಕೆಲಿಟಲ್ ಆಕ್ಟಿವಿಟಿ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ದೆನ್ ಎನ್ವಿರಾನ್ಮೆಂಟಲ್ ರಿಯಾಕ್ಷನ್ಸ್, ನಾವು ಉಸಿರಾಡಬೇಕಾದ್ರೆ ಆ ಒಂದು ಏರ್ ಕ್ವಾಲಿಟಿ ಏನಿದೆ, ಆ ಏರ್ ಕ್ವಾಲಿಟಿಗೆ ನಮ್ಮ ದೇಹ ಯಾವ ರೀತಿ ಅಡ್ಜಸ್ಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸ್ಲೀಪಿಂಗ್ ರಿಜಿಮ್, ನಮ್ಮ ಸ್ಲೀಪ್ ಯಾವ ರೀತಿ ಇದೆ, ನಾವು ಕರೆಕ್ಟ್ ಆಗಿ ನಮ್ಮ ಸ್ಲೀಪು ನಮಗೆ ಬೆನಿಫಿಷಿಯಲ್ ಆಗಿದೆಯಾ ಇಲ್ವಾ ಅನ್ನೋದು ಸಹ ಗೊತ್ತಾಗುತ್ತೆ. ನ್ಯೂಟ್ರಿಷನ್, ನಾವು ತಿಂದ ಆಹಾರ ಅಬ್ಸಾರ್ಬ್ ಆಗ್ತಿದೆಯೋ ಇಲ್ವೋ, ಯಾವ ಮಟ್ಟಕ್ಕೆ ಅಬ್ಸಾರ್ಬ್ ಆಗ್ತದೆ, ಆ ಡೀಟೇಲ್ಸ್ ಗೊತ್ತಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಸೈಕಲಾಜಿಕಲ್ ಆಸ್ಪೆಕ್ಟ್. ಸೊ ಸೈಕಲಾಜಿಕಲ್ ಆಸ್ಪೆಕ್ಟ್ ಇಮಿಡಿಯೇಟ್ ಆಗಿ ನಮಗೆ ತಿಳಿಯೋದ್ರಿಂದ ನಾವು ಸಾಕಷ್ಟು ಒತ್ತಡಗಳು, ಸ್ಟ್ರೆಸ್ ನಿಂದ ಕಮ್ಮಿ ನಾವು ದೂರ ಇರ್ಬೋದು, ಪ್ರಿವೆಂಟಿವ್ ಮೆಷರ್ಸ್ ತಗೋಬಹುದು. ಅಟ್ ದ ಸೇಮ್ ಟೈಮ್ ಹಾರ್ಮೋನಲ್ ಆಕ್ಟಿವಿಟಿ, ಈ ಹಾರ್ಮೋನಲ್ ಆಕ್ಟಿವಿಟಿ ಸಹ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ತರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂದ್ರೆ ನಮ್ಗೆ ಅದರ ಮಾಹಿತಿ ಸಿಗುತ್ತೆ. ಚಕ್ರಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಎಲ್ಲಾ ತರದ 7 ಚಕ್ರಗಳು ಏನು ಆಯುರ್ವೇದದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ಆ 7 ಚಕ್ರಗಳ ಮೂವ್ಮೆಂಟ್ಸ್ ಅಥವಾ ಅದರ ಒಂದು ರಿಯಾಕ್ಷನ್ ಟು ಸ್ಟಿಮುಲೈ ಅಂತಿದೆ, ಯಾವ ರೀತಿ ಇದೆ ದೇಹದಲ್ಲಿ ಈ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ, ಅದು ನಮಗೆ ತಿಳಿಯುತ್ತೆ. ಹಾಗೂ ಆಯುರ್ವೇದದ ವಾತ, ಪಿತ್ತ ಹಾಗೂ ಕಫ, ವಾತ, ಪಿತ್ತ, ಕಫ ಡಿವಿಯೇಟ್ ಆಗಿದೆಯಾ ಅಥವಾ ನಾರ್ಮಲ್ ಆಗಿದೆಯಾ ಅದು ನಮಗೆ ಗೊತ್ತಾಗುತ್ತೆ. ವೆರಿ ಇಂಪಾರ್ಟೆಂಟ್. ಪ್ಲಸ್ ನಮ್ಮ ಬೆನ್ನು ಮೂಳೆ, ಕುತ್ತಿಗೆಯಿಂದ ಹಿಡಿದು ಸರ್ವೈಕಲ್, ಲಂಬಾರ್, ಸರ್ವೈಕಲ್, ಥೊರಾಸಿಕ್ ಅಂಡ್ ಲಂಬಾರ್ ವರ್ಟಿಬ್ರೆ ಅಲಾಂಗ್ ವಿತ್ ಕಾಕ್ಸಿಕ್ಸ್, ಇವಿಷ್ಟು ಬೋನ್ಸ್ ಅಲ್ಲಿ, ಇವಿಷ್ಟು ಮೂಳೆಗಳಲ್ಲಿ ಎನಿ ಡಿಸ್ಫಂಕ್ಷನ್, ಯಾವುದೇ ತರದ ಡಿಸ್ಫಂಕ್ಷನ್ ಇತ್ತು ಅಂತಂದ್ರೆ ಇಮಿಡಿಯೇಟ್ಲಿ ವಿ ವಿಲ್ ಕಮ್ ಟು ನೋ. ಅಷ್ಟೇ ಅಲ್ಲ, ಈ ಒಂದು ಟೆಕ್ನಾಲಜಿ ಮೆರಿಡಿಯನ್ ಥ್ರೂ ವಿ ಹ್ಯಾವ್ ಎಕ್ಸರ್ಟೆಡ್ ಇನ್ ಟು ದ ಟೀತ್ ಆಲ್ಸೋ. ಡೆಂಟಿಷನ್ಸ್ ಅಂದ್ರೆ ಇದರ ಒಂದು ಸೈನ್ಸ್ ಪ್ರಕಾರ ನಾವು ಹಲ್ಲುಗಳಲ್ಲಿ ಯಾವುದೇ ತರದ ವೀಕ್ನೆಸ್ ಇತ್ತು ಅಂತಂದ್ರೆ ಅದು ಎಫೆಕ್ಟ್ಸ್ ಆರ್ಗನ್ಸ್ ಅಂತ. We can detect even the weak teeth. Then
ನಮ್ಮ ಸ್ಟ್ರೆಸ್ ಲೆವೆಲ್ ಬಗ್ಗೆ ಗೊತ್ತಾಗುತ್ತೆ, ಓವರ್ ಆಲ್ ಎನರ್ಜಿ ಬಗ್ಗೆ ಗೊತ್ತಾಗುತ್ತೆ, ಟೋಟಲ್ ಬ್ಯಾಲೆನ್ಸ್ ಬಗ್ಗೆ ಗೊತ್ತಾಗುತ್ತೆ. ಹಾಗೂ 32 ಆರ್ಗನ್ಸ್ ಅಂಡ್ ಸಿಸ್ಟಮ್ಸ್, ನಮ್ಮ ದೇಹದ 32 ಸಿಸ್ಟಮ್ಸ್ ವೈಸ್ ಏನು ಅನಾಟಮಿಕಲಿ ಡಿವೈಡ್ ಮಾಡಿದ್ದಾರೆ, ಆ ಕಂಪ್ಲೀಟ್ ಸಿಸ್ಟಮ್ಸ್ ಅಲ್ಲಿ ಈ ಪರಿಸ್ಥಿತಿ, ಈ ಎಕ್ಸಿಸ್ಟಿಂಗ್ ಸಿಚುವೇಶನ್ ನಾನು ಯಾವಾಗ ಸ್ಕ್ಯಾನ್ ತಗೊಂಡೆ ಆಗ ಫಂಕ್ಷನ್ಸ್ ಯಾವ ರೀತಿ ಇದೆ. ಹೈಪೋ ಫಂಕ್ಷನ್ ಅಂದ್ರೆ ಕಮ್ಮಿ ಕೆಲಸ ಮಾಡ್ತಾ ಇದೆಯಾ, ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆಯಾ, ಹೈಪರ್ ಫಂಕ್ಷನ್ ಇದೆಯಾ ಅಥವಾ ನಾರ್ಮಲ್ ಫಂಕ್ಷನ್. ಇದಿಷ್ಟು ರೈಟ್ ಫ್ರಮ್ ಯುವರ್ ಹೈಪೋಥಾಲಮಸ್ ಇಂದ ಹಿಡಿದು ಟಿಲ್ ಯುವರ್ ಕಾಕ್ಲಿಕ್ಸ್ ಬೋನ್, ನಮ್ಮ ಬೆನ್ನಿನ ಕೊನೆಯ ಮೂಳೆವರೆಗೂ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಹಾರ್ಟ್ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ, ಲಂಗ್ ಫಂಕ್ಷನ್ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಕಾರನರಿ ವೆಸಲ್ಸ್ ಅಲ್ಲಿ ಎಷ್ಟು ಸರ್ಕ್ಯುಲೇಷನ್ ಆಗ್ತಾ ಇದೆ ಅದು ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ನಾಟ್ ಜಸ್ಟ್ ದ ಹಾರ್ಟ್, ಬ್ರೈನ್ ಗೆ ಎಷ್ಟು ಸರ್ಕ್ಯುಲೇಟ್ ಆಗ್ತಾ ಇದೆ, ಸೆರಿಬ್ರಲ್ ಝೋನ್ ಬ್ರೈನ್ ಗೆ ಎಷ್ಟು ಸರ್ಕ್ಯುಲೇಟ್ ಆಗ್ತಾ ಇದೆ ಅದರ ಮಾಹಿತಿ ಸಹ ನಮಗೆ ಗೊತ್ತಾಗುತ್ತೆ. ಈ ಸದ್ಯದಲ್ಲೇ ನಾವೇನನ್ನ ಮಾತ್ರೆ ತೆಕ್ಕೊಂಡಿದ್ರೆ ಇಮ್ಯೂನ್ ಲೆವೆಲ್ಸ್ ಏನನ್ನ ಎಫೆಕ್ಟ್ ಆಗಿದ್ರೆ ಆ ಇಮ್ಯೂನ್ ಲೆವೆಲ್ಸ್ ಬಗ್ಗೆ ಮಾಹಿತಿ ನಮಗೆ ಇದ್ರಲ್ಲಿ ಸಿಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮಗೆ ನಮ್ಮ ದೇಹದ ಸ್ಟ್ಯಾಮಿನಾ ಯಾವ ರೀತಿ ಇದೆ. ಅಂದ್ರೆ ಏನೇ ಒಂದು ಒತ್ತಡ, ಏನೇ ಒಂದು ಪ್ರಾಬ್ಲಮ್ ಬಂದ್ರೆ ನಮ್ಮ ಬಾಡಿ ಅದನ್ನ ಫಿಸಿಯೋಲಾಜಿಕಲಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆಯಾ ಅಥವಾ ಎನಿ ಇಂಟರ್ವೆನ್ಷನ್ ಬೇಕಾಗತ್ತಾ, ಅದರ ಮಾಹಿತಿ ನಮ್ಗೆ ಇಮಿಡಿಯೇಟ್ ಆಗಿ ಸಿಗ್ತದೆ. ಬ್ಯಾಲೆನ್ಸ್ ವೆರಿ ಇಂಪಾರ್ಟೆಂಟ್. ಆಟೋನಾಮಿಕ್ ನರ್ವಸ್ ಬ್ಯಾಲೆನ್ಸ್ ಅಂತೀವಿ. ಸೊ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ಇಂಬ್ಯಾಲೆನ್ಸಸ್ ಎಲ್ಲೇ ಇತ್ತು ಅಂದ್ರೆ ಅದರ ಮಾಹಿತಿ. ಹಾಗೂ ಎಲ್ಲಾ ಆರ್ಗನ್ಸ್ ಅಂಡ್ ಸಿಸ್ಟಮ್ಸ್ ಒಂದು ಸ್ಟೇಟಸ್, ಫಂಕ್ಷನಲ್ ಸ್ಟೇಟಸ್. ಇದು ಯಾವುದು ಸ್ಟ್ರಕ್ಚರಲ್ ಸ್ಟೇಟಸ್ ಅಲ್ಲ, ಫಂಕ್ಷನಲ್ ಸ್ಟೇಟಸ್. ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಯಾವ ಆರ್ಗನ್ ಸಿಸ್ಟಮ್ ಅಲ್ಲಿ ಈ ಒಂದು ಪರಿಸ್ಥಿತಿಲಿ ಒತ್ತಡ ಇದೆ, ಆ ಒತ್ತಡದಿಂದ ನಿಮಗೆ ಸಿಂಪ್ಟಮ್ ಇರಬಹುದು, ಇಲ್ದಿರಾನು ಇರಬಹುದು. ಇದು ಇನಿಷಿಯಲ್ ಸ್ಟೇಜಸ್, ವೆರಿ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಆಗೋದ್ರಿಂದ ನಾವು ವೆರಿ ಈಸಿಲಿ ಪ್ರಿವೆಂಟಿವ್ ಮೆಷರ್ಸ್ ನ ಅಡಾಪ್ಟ್ ಮಾಡ್ಕೋಬಹುದು. ಪ್ಲಸ್ ದ ಮೆರಿಡಿಯನ್ಸ್, 12 ಮೇಜರ್ ಮೆರಿಡಿಯನ್ಸ್ ಇನ್ ದ ಬಾಡಿ, ಅದರದ್ದು ಕಂಪ್ಲೀಟ್ ಫಂಕ್ಷನಾಲಿಟಿ, ಅದರ ಬ್ಯಾಲೆನ್ಸ್ ಹೆಂಗಿದೆ, ಅದು ಯಾವ ರೀತಿ ಎನರ್ಜಿ ಸರ್ಕ್ಯುಲೇಷನ್ಸ್ ಆಗ್ತಾ ಇದೆ, ಈ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ರಿಪೋರ್ಟ್ಸ್ ಅಲ್ಲಿ ಲಭ್ಯ ಆಗುತ್ತೆ. ಈ ರಿಪೋರ್ಟ್ ನ ಇಮಿಡಿಯೇಟ್ ಆಗಿ ನಾವು PDF ಅಥವಾ PDF ಮೂಲಕ ನಿಮಗೆ ಇಮೇಲ್ ಅಥವಾ ವಾಟ್ಸ್ಆಪ್ ಅಲ್ಲಿ ಕಳಿಸಬಹುದು. ಅಂಡ್ ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ನೀವೇ ಇದನ್ನ ಓದ್ಕೋಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇದರ ಇನ್ನೂ ಪ್ರತ್ಯೇಕ ಮಾಹಿತಿಗಳು ತೆಕ್ಕೋಬಹುದು. ಇದರಲ್ಲಿ ಬರೋ ವೀಕ್ನೆಸ್ ಅನುಗುಣವಾಗಿ ನಾವು ಹೊಸ ಥೆರಪಿಯ ಪ್ರೋಟೋಕಾಲ್ಸ್ ನ ಕೊಡ್ತೀವಿ. ಸೊ ವಿ ಆರ್ ಟ್ರೀಟಿಂಗ್ ದ ಸೋರ್ಸ್, ನಾಟ್ ದ ಸಿಂಪ್ಟಮ್. ಹಂಗಾಗಿ ಬಯೋವೆಲ್ ಸ್ಕ್ಯಾನ್ ಅನ್ನೋದು ಇಂಥವ್ರು ಅಂತಲ್ಲ, ಯಾರಿಗೆ ತಮ್ಮ ಒಂದು ಇಂಟರ್ನಲ್ ಪ್ಯಾರಾಮೀಟರ್ ಬಗ್ಗೆ ತಿಳ್ಕೋಬೇಕು ಅಥವಾ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ, ಯಾವುದೇ ಲ್ಯಾಬ್ ರಿಪೋರ್ಟ್ಸ್ ತಕೊಂಡ್ರು ನಾರ್ಮಲ್ ಬರ್ತಾ ಇದೆ, ಬಟ್ ಸ್ಟಿಲ್ ಯು ಹ್ಯಾವ್ ಅ ಪ್ರಾಬ್ಲಮ್. ಸೊ ಅಂತವ್ರು ಖಂಡಿತವಾಗ್ಲೂ ಈ ಬಯೋವೆಲ್ ಸ್ಕ್ಯಾನ್ ನ ಮಾಡಿಸ್ಕೋಬಹುದು. ಇಟ್ ಇಸ್ ನಾನ್ ಇನ್ವೇಸಿವ್, ವೆರಿ ಈಸಿ. ನೀವು ನೋಡ್ಬೇಕು, ವೆರಿ ಈಸಿಲಿ ವಿತ್ ಇನ್ ಫ್ಯೂ ಮಿನಿಟ್ಸ್ ಯು ಕ್ಯಾನ್ ಗೆಟ್ ದ ರಿಪೋರ್ಟ್ಸ್.